ಅಲ್ಪಾಯುಷಿ ಎಂದಿದ್ದಕ್ಕೆ ಟೆಕ್ಕಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜ್ಯೋತಿಷಿಯ ಭವಿಷ್ಯಕ್ಕೆ ಹೆದರಿ 29 ವರ್ಷದ ಟೆಕ್ಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅಲ್ಪಾಯುಷಿ ಅಂತ ಹೇಳಿ ಜ್ಯೋತಿಷಿ ಹೇಳಿದ್ರಂತೆ. ಇನ್ನು 9ನೇ ದಿನದ ಪೂಜೆ ನಡೀತಾ ಇತ್ತು, ಕೊನೆ ದಿನದ ಪೂಜೆ ಅದು. ಅವತ್ತೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಆಗಬೇಕಿದ್ದ ಯುವತಿ. ಬಾಗಲಗುಂಟೆಯ MEI ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. 29 ವರ್ಷದ ವಿದ್ಯಾ ಜ್ಯೋತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಾಷ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವಿದ್ಯಾ ಜ್ಯೋತಿ 9ನೇ ದಿನ ದೇವರಿಗೆ ತಾಳಿ ಕೊಡುವಂತೆ ಜ್ಯೋತಿಷಿ ಹೇಳಿದ್ರಂತೆ. 9ನೇ ದಿನ ಮಾರಮ್ಮ ದೇವರಿಗೆ ತಾಳಿ ಕೊಡಲು ಸಿದ್ಧತೆ ನಡೆದಿತ್ತು. ಊಟದ ನಂತರ ರೂಮ್ ಸೇರಿದ್ಲು ಯುವತಿ. ಬಳಿಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಯಾರೋ ಜ್ಯೋತಿಷಿ ಹೇಳಿದಂತಹ ಮಾತನ್ನ ನಂಬಿ ಅದರಿಂದ ಹೆದರಿ ತಾನು ಅಲ್ಪಾಯುಷಿ, ತಾನು ಕಂಡ ಕನಸು ನನಸಾಗಲ್ಲ, ಮೆಚ್ಚಿದ್ದ ಹುಡುಗನನ್ನ ಕೈ ಹಿಡಿಬೇಕು ಅಂದ್ಕೊಂಡಿದ್ದೆ, ಅದು ಕೂಡ ಈಡೇರಲ್ಲ, ಒಂದು ವೇಳೆ ಮದುವೆ ಆದರೂ ಕೂಡ ಹೆಚ್ಚು ದಿನ ನಾನು ಬದುಕಲ್ಲ ಅಂತ ಹೇಳಿ ಭಯದಿಂದ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಿದೆ. ಮತ್ತೆ ಒಂದು 7:30 ಟೈಮಲ್ಲಿ ಫೋನ್ ಮಾಡಿದೆ. ನಮಗೂ ವಿಷಯ ಗೊತ್ತಾಗಿರಲಿಲ್ಲ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ರಲ್ಲ. ಅವಾಗ ನಾವು ತುಮಕೂರಲ್ಲಿ ಆ್ಯಕ್ಚುಲಿ ನಾವು ಆಸೆ ಇರೋದು. ಸೊ ಅಲ್ಲಿಂದ ನಾವು ಬಂದ್ವಿ. ಅದೇ ಸರ್ ನಮಗೂ ಗೊತ್ತಾಗ್ತಿಲ್ಲ, ಅವ್ರ ಮದುವೆಗೂ ಒಪ್ಪಿಗೆ ಕೊಟ್ಟಿದ್ರು. ಅಲ್ಪಾಯುಷಿ ಎಂದಿದ್ದಕ್ಕೆ ಟೆಕ್ಕಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜ್ಯೋತಿಷಿಯ ಭವಿಷ್ಯಕ್ಕೆ ಹೆದರಿ 29 ವರ್ಷದ ಟೆಕ್ಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅಲ್ಪಾಯುಷಿ ಅಂತ ಹೇಳಿ ಜ್ಯೋತಿಷಿ ಹೇಳಿದ್ರಂತೆ. ಇನ್ನು 9ನೇ ದಿನದ ಪೂಜೆ ನಡೀತಾ ಇತ್ತು, ಕೊನೆ ದಿನದ ಪೂಜೆ ಅದು. ಅವತ್ತೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಆಗಬೇಕಿದ್ದ ಯುವತಿ. ಬಾಗಲಗುಂಟೆಯ MEI ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. 29 ವರ್ಷದ ವಿದ್ಯಾ ಜ್ಯೋತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಾಷ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವಿದ್ಯಾ ಜ್ಯೋತಿ 9ನೇ ದಿನ ದೇವರಿಗೆ ತಾಳಿ ಕೊಡುವಂತೆ ಜ್ಯೋತಿಷಿ ಹೇಳಿದ್ರಂತೆ. 9ನೇ ದಿನ ಮಾರಮ್ಮ ದೇವರಿಗೆ ತಾಳಿ ಕೊಡಲು ಸಿದ್ಧತೆ ನಡೆದಿತ್ತು. ಊಟದ ನಂತರ ರೂಮ್ ಸೇರಿದ್ಲು ಯುವತಿ. ಬಳಿಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಯಾರೋ ಜ್ಯೋತಿಷಿ ಹೇಳಿದಂತಹ ಮಾತನ್ನ ನಂಬಿ ಅದರಿಂದ ಹೆದರಿ ತಾನು ಅಲ್ಪಾಯುಷಿ, ತಾನು ಕಂಡ ಕನಸು ನನಸಾಗಲ್ಲ, ಮೆಚ್ಚಿದ್ದ ಹುಡುಗನನ್ನ ಕೈ ಹಿಡಿಬೇಕು ಅಂದ್ಕೊಂಡಿದ್ದೆ, ಅದು ಕೂಡ ಈಡೇರಲ್ಲ, ಒಂದು ವೇಳೆ ಮದುವೆ ಆದರೂ ಕೂಡ ಹೆಚ್ಚು ದಿನ ನಾನು ಬದುಕಲ್ಲ ಅಂತ ಹೇಳಿ ಭಯದಿಂದ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಿದೆ. ಮತ್ತೆ ಒಂದು 7:30 ಟೈಮಲ್ಲಿ ಫೋನ್ ಮಾಡಿದೆ. ನಮಗೂ ವಿಷಯ ಗೊತ್ತಾಗಿರಲಿಲ್ಲ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ರಲ್ಲ. ಅವಾಗ ನಾವು ತುಮಕೂರಲ್ಲಿ ಆ್ಯಕ್ಚುಲಿ ನಾವು ಆಸೆ ಇರೋದು. ಸೊ ಅಲ್ಲಿಂದ ನಾವು ಬಂದ್ವಿ. ಅದೇ ಸರ್ ನಮಗೂ ಗೊತ್ತಾಗ್ತಿಲ್ಲ, ಅವ್ರ ಮದುವೆಗೂ ಒಪ್ಪಿಗೆ ಕೊಟ್ಟಿದ್ರು.